ಹಾಯ್ ಫ್ರೆಂಡ್ಸ್, ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಫ್ರೆಂಡ್ಸ್, ನಾನಿವತ್ತು ಏನು ತೊಗೊಬಂದಿದ್ದೀನಿ ನಿಮ್ಮ ಮುಂದೆ ಅಂತ ಆಲ್ರೆಡಿ ಗೊತ್ತಾಗಿರುತ್ತೆ ನನ್ನ ಥಂಬ್ನೇಲ್ ಮತ್ತು ಟೈಟಲ್ ನೋಡ್ಬಿಟ್ಟು. ಬನ್ನಿ ಅದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಈ ಒಂದು ಆಯಿಲ್ ಮಾಡೋಕ್ಕೆ ಏನೆಲ್ಲ ಸಾಮಗ್ರಿ ಬೇಕು ಅಂತ ನೋಡ್ತಾ ಹೋಗೋಣ. ಅಲೋವೆರಾ, ಫ್ರೆಶ್ ಅಲೋವೆರಾ ತೊಗೊಂಡಿದ್ದೀನಿ ನಾನು. ಫ್ರೆಶ್ ಅಲೋವೆರಾ ಸಿಕ್ಕಲೋದು ಅಲೋವೆರಾ ಜೆಲ್ ಕೂಡ ತೊಗೋಬೋದು. ಮೆಂತ್ಯ 2 ಸ್ಪೂನ್ ಮೆಂತ್ಯ ತೊಗೊಂಡಿದ್ದೀನಿ. ಈರುಳ್ಳಿ, ಆನಿಯನ್ನು 1 ತೊಗೊಂಡಿದ್ದೀನಿ. ಇದು ರೋಸ್ ಕೂಡ 1 ತೊಗೊಂಡಿದ್ದೀನಿ. ಬಿಕಾಸ್ ಅಂದರೆ ದಾಸವಾಳನ 2 ಥರದ್ದು ತೊಗೊಂಡಿದ್ದೀನಿ. ಮತ್ತು ಕರಿಬೇವು ಇಷ್ಟು, ಮತ್ತು ಎಣ್ಣೆ, ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ. ಒಂದು ಅರ್ಧ ಲೀಟ್ರ್ ತೊಗೊಂಡಿದ್ದೀನಿ ನಾನು. ಇದನ್ನು ಬನ್ನಿ ಈಗ ಮಾಡೋದು ಹೇಗೆ ಅಂತ ನೋಡೋಣ. ಒಂದು ಪಾತ್ರೆಗೆ ಕೊಬ್ಬರಿ ಎಣ್ಣೆನ ಹಾಕ್ಕೋತಿದ್ದೀನಿ ಕಾಯಲಿಕ್ಕೆ. ಹಾಕ್ಕೊಬಿಟ್ಟು ಈಗ ಕಾಯಿಸೋಣ. ಫಸ್ಟು ಕಾಯ್ಲಿಕ್ಕೆ ಇಟ್ಬಿಟ್ಟು ಇದನ್ನು ಲೋ ಫ್ಲೇಮಲ್ಲಿ ಇಡಬೇಡಿ ಮತ್ತು ಹೈ ಫ್ಲೇಮಲ್ಲೂ ಇಡಬೇಡಿ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಕಾಯಿಸ್ಕೋಬೇಕು. ಯಾಕೆಂದರೆ ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಕಮ್ರಾಗೋಗೋ ಚಾನ್ಸಸ್ ಇರುತ್ತದೆ. ಮತ್ತು ಆ ಲೋ ಫ್ಲೇಮಲ್ಲಿದ್ದರೆ ತುಂಬ ಹೊತ್ತು ಕಾಯಿಸ್ಬೇಕಾಗುತ್ತೆ. ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮಲ್ಲಿಡಿ. ಈಗ ನಾನು ಮೆಂತ್ಯ ಹಾಕೋತೀನಿ. 2 ಸ್ಪೂನ್ ಮೆಂತ್ಯ ತೊಗೊಂಡಿದ್ನಲ್ವ, ಅದನ್ನ ಹಾಕೋತಿದ್ದೀನಿ. ಮೆಂತ್ಯ ಏನಕ್ಕೆ ಅಂತಂದರೆ ಮೆಂತ್ಯ ನಮ್ಮ ಕೂದಲಿನ ಬುಡಕ್ಕೆ ಸ್ಟ್ರಾಂಗ್ ಆಗಿರೋಂಗೆ ಮಾಡುತ್ತೆ, ಉದ್ರೋದು ಕಡಿಮೆ ಮಾಡುತ್ತೆ. ಮತ್ತು ಈಗ ಅಲೋವೆರಾ ತೊಗೊಂಡಿದ್ದೀನಿ. ಅಲೋವೆರಾನ ಕಟ್ ಮಾಡ್ಕೊಂಡಿದ್ದೀನಿ ಸ್ಲೈಸ್ ಆಗಿ ನಾನು. ಅಲೋವೆರಾ ನಮ್ಮ ಸ್ಕಿನ್ನಿಗೆ ಕಂಡೀಷ್ನರ್ ಆಗಿ ವರ್ಕ್ ಮಾಡುತ್ತೆ. ನಮ್ಮ ಕೂದಲು ಒರಟಾಗಿದ್ದರೆ ಮತ್ತು ಅದನ್ನು ಸ್ಮೂತ್ ಮಾಡಲಿಕ್ಕೆ ಅದು ಅಲೋವೆರಾ ವರ್ಕ್ ಮಾಡುತ್ತೆ. ಇದು ಕೂಡ ಶೈನಿ ಮತ್ತು ಸಿಲ್ಕಿ ಆಗಿರೋಕ್ಕೂ ನಾವು ಕಂಡೀಷ್ನರ್ ಬಳಸೋದೇ ಬೇಡ ಅಲೋವೆರಾ ಜೆಲ್ ಹಾಕಿದರೆ. ಅದಕ್ಕೋಸ್ಕರ ನಾನು ಅಲೋವೆರಾ ಜೆಲ್ ಅಲೋವೆರಾ ಹಾಕ್ಕೊಂಡಿದ್ದೀನಿ. ನಾನು ಫ್ರೆಶ್ ತೊಗೊಂಡಿದ್ದೀನಿ. ಫ್ರೆಶ್ ಇದ್ದವರು ಸ್ಟೋರಲ್ಲಿ ಸಿಗಿರೋ ಅಲೋವೆರಾ ಜೆಲ್ ಕೂಡ ಹಾಕ್ಕೋಬೋದು. ಈಗ ಆನಿಯನ್ ಕೂಡ ಹಾಕೋತಿದ್ದೀನಿ. ಆನಿಯನ್ನು ಹೊಸ ಕೂದಲು ಹುಟ್ಟಲಿಕ್ಕೆ ಇದು ಅನುಕೂಲ ಮಾಡಿಕೊಡುತ್ತೆ ನಮಗೆ. ಅದಕ್ಕೋಸ್ಕರ ಆನಿಯನ್ ಕೂಡ ತೊಗೊಂಡಿದ್ದೀನಿ. ಅದನ್ನು ಕೂಡ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಲೋ ಫ್ಲೇಮು ಬೇಡ, ಹೈ ಫ್ಲೇಮು ಬೇಡ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ನಾವು ಕುದಿಸ್ಕೊಳ್ಳೋಣ. ಕಾಯ್ತಾ ಇದೆ, ನೋಡ್ತಾ ಇರ್ಬೋದು. ನಾನು ಇದಕ್ಕೀಗ ಕರಿಬೇವು ಹಾಕಿದ್ದೀನಿ. ಸ್ಕಿಪ್ ಆಗೋಯ್ತು ವಿಡಿಯೋ. ಈಗ ದಾಸವಾಳದ ಎಲೆಗಳನ್ನ ತೊಗೊಂಡಿದ್ದೀನಿ. ದಾಸವಾಳದ ಹೂವಿನ ದಳಗಳನ್ನ ಹಾಕ್ಕೋತಿದ್ದೀನಿ. ಇದನ್ನು ಕೂಡ ದಾಸವಾಳದ ಎಲೆಗಳು ಹಾಕ್ಕೊಂತೀನಿ. ಸಿಲ್ಕಿ ಮತ್ತು ಸ್ಮೂತ್ ಆಗುತ್ತೆ ನಮ್ಮ ಕೂದಲು. ಈಗ ರೋಸ್ ಪೆಟಲ್ಸ್ ತೊಗೊಂಡಿದ್ದೀನಿ. ರೋಸ್ ಪೆಟಲ್ಸ್ ಇಲ್ಲ ಅಂತಂದ್ರೂ ಪರವಾಗಿಲ್ಲ, ಸ್ಕಿಪ್ ಕೂಡ ಮಾಡ್ಬೋದು, ಇಲ್ಲ ರೋಸ್ ವಾಟರ್ ಕೂಡ ಬಳಸ್ಬೋದು. ಇದು ದಾಸವಾಳ ಮತ್ತು ರೋಸ್ ಪೆಟಲ್ಸು ನಮ್ಮ ಕೂದಲನ್ನ ಸ್ಪ್ಲಿಟ್ ಏರ್ಸ್ ಆಗ್ತಾವಲ್ವ, ಮತ್ತು ಕಟ್ಟಾಗ್ತಿರ್ತವೆ ಅರ್ಧಕ್ಕೆ, ಇದಕ್ಕೆ ಅದು ಚೆನ್ನಾಗಿ ವರ್ಕ್ ಮಾಡುತ್ತೆ. ಸ್ಪ್ಲಿಟ್ ಏರ್ಸ್ ಆಗದೆ ತಡೆಗಟ್ಟುತ್ತೆ ಮತ್ತು ಸ್ಮೂತ್ ಆ್ಯಂಡ್ ಸಿಲ್ಕಿ ಆಗುತ್ತೆ, ಶೈನಿಂಗ್ ಬರುತ್ತೆ ನಮ್ಮ ಕೂದಲು ದಾಸವಾಳದ ಎಲೆಗಳು ಯೂಸ್ ಮಾಡೋದ್ರಿಂದ. ದಾಸವಾಳದ ಹೂವು ಸಿಕ್ಕಿಲ್ಲ ಅಂದರೆ ದಾಸವಾಳದ ಎಲೆಗಳು ಕೂಡ ಮಾಡ್ಬೋದು, ಇಲ್ಲ ಸ್ಟೋರಲ್ಲಿ ದಾಸವಾಳ ಪೌಡರ್ ಸಿಗುತ್ತೆ, ಅದನ್ನು ಕೂಡ ಯೂಸ್ ಮಾಡ್ಬೋದು. ನಾನು ಇದಕ್ಕೆ ಸೀಕ್ರೆಟ್ ಇಂಗ್ರೀಡಿಯೆಂಟಾಗಿ ಸೀಬೆ ಎಲೆ ಯೂಸ್ ಮಾಡ್ತಿದ್ದೀನಿ. ಇವಾಗೆಲ್ಲ ಚಿಕ್ಕ ಮಕ್ಕಳಿಗೇ ಬಿಳಿ ಕೂದಲು ಆಗ್ತಿರುತ್ತೆ. ಅದಕ್ಕೋಸ್ಕರನ ಸೀಬೆ ಎಲೆ ಹಾಕೋದ್ರಿಂದ ಬಿಳಿ ಕೂದಲು ಬೇಗ ಆಗೋದಿಲ್ಲ, ಮುಂದಕ್ಕೆ ಕೂಡುತ್ತೆ, ಅಂದರೆ ತಡೆಗಟ್ಟುತ್ತೆ, ಸ್ವಲ್ಪನ ಕಡಿಮೆ ಮಾಡುತ್ತೆ ಬಿಳಿ ಕೂದಲನ್ನ. ಹಂಗಾಗಿ ನಾನು ಸೀಬೆ ಎಲೆನ ಯೂಸ್ ಮಾಡ್ತಿದ್ದೀನಿ. ಸೀಬೆ ಎಲೆ ಯೂಸ್ ಮಾಡೋದ್ರಿಂದ ತಂಪು ಕೂಡ ಇದು ಬಿಸಿಲಲ್ಲಿ ಕೆಲಸ ಮಾಡೋರಿಗೆ ತಂಪು ಕೂಡ ನೀಡುತ್ತೆ, ಮತ್ತು ನೆರೆ ಕೂದಲು ಬೇಗ ಬರದೇ ರೀತಿ ತಡೆಗಟ್ಟುತ್ತೆ. ನೋಡ್ತಾ ಇರ್ಬೋದು ನೀವು ಯಾವ ಥರ ಎಣ್ಣೆ ಕಾಯ್ದಿದೆ ಅಂತ. ಇವಾಗ ಈ ಥರ ಆಗೋ ತನಕ ಚೆನ್ನಾಗಿ 20 ಮಿನಿಟ್ಸ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಕಾಯಿಸ್ಬಿಡಿ. ಇವಾಗ ನಾವು ಇದನ್ನು ಯಾವ ರೀತಿ ಆಫ್ ಮಾಡ್ಕೊಂಬಿಟ್ಟು ಸ್ವಲ್ಪ ಹೊತ್ತು ತಣ್ಣಗಾಗಲಿಕ್ಕೆ ಬಿಡೋಣ. ಅದು ತಣ್ಣಗಾದ ತಕ್ಷಣವೇ ನಾವು ಒಂದು ಬೇರೆ ಪಾತ್ರೆಗೆ ಶೋಧಿಸ್ಕೊಳ್ಳೋಣ. ನಾನು ಆಯಿಲ್ ಹಾಕ್ಕೊಂಡಿದ್ನಲ್ಲ ಅದೇ ಪಾತ್ರೆ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಒಂದು ಬಟ್ಟೆ ತೊಗೊಂಡು, ತೆಳು ಬಟ್ಟೆ ತೊಗೊಬಿಟ್ಟು ಅದರಲ್ಲಿ ಶೋಧಿಸ್ಕೊತಿದ್ದೀನಿ ನಾನಿವಾಗ. ಶೋಧಿಸ್ಕೊಳ್ಳೋಣ ಬನ್ನಿ ನೀಟಾಗಿ. ಅದು ಯಾವ ಕಲರ್ ಬಂದಿದೆ ಅಂತ ಕೂಡ ತೋರಿಸ್ತೀನಿ. ಈ ಹೇರ್ ಆಯಿಲ್ ಹಚ್ಚೋದ್ರಿಂದ ನಾವು ವಾರಕ್ಕೆ ಇದನ್ನು ವೀಕ್ಲಿ 2 ಸತಿ ಯೂಸ್ ಮಾಡಿದ್ರೆ ನಮ್ಮ ಕೂದಲು ಏರ್ ಫಾಲ್ ಆಗೋದು ಕಂಟ್ರೋಲ್ ಆಗುತ್ತೆ, ಮತ್ತು ಕೂದಲು ಉದ್ರೋದು ಕೂದಲು ಶೈನಿಂಗ್ ಆಗಿರುತ್ತೆ, ಮತ್ತು ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ, ಮತ್ತು ಸ್ಮೂತ್ ಆ್ಯಂಡ್ ಸಿಲ್ಕಿ ಆಗುತ್ತೆ. ಸ್ಪ್ಲಿಟ್ ಏರ್ಸ್ ಇದ್ದರೆ ಕಡಿಮೆ ಆಗುತ್ತೆ. ಈ ಆಯಿಲ್ ಯೂಸ್ ಮಾಡೋದ್ರಿಂದ ನೀವು ನಿಮ್ಮ ಈ ಎಲ್ಲ ಪ್ರಾಬ್ಲಮ್ಸ್ನ ತಡೆಗಟ್ತಾ ಬರ್ಬೋದು. ಹೊರಗಡೆ ಹೋಗೋರು 1-2 ಅವರ್ಸ್ ಮುಂಚೆ ಆಯಿಲ್ ಹಚ್ಬಿಟ್ಟು ಶಾಂಪೂಮಿಂದ ಬೇಕಾದರೆ
ಕ್ಲೀನ್ ಮಾಡಿಕೊಂಡು ನಾವು ಹೋಗ್ಬೋದು. ನೋಡಿ ಈ ಥರ ಶೋಧಿಸ್ಕೊಂಡ್ರೆ ಅಲೋವೆರಾ ಇರುತ್ತಲ್ವ ಅದರಲ್ಲಿ ಫುಲ್ ಆಯಿಲ್ ಹೋಗಿ ಕೂತಿರುತ್ತೆ. ಈ ಥರ ನಾವು ಹಿಂಡಿ ಸೋಸೋದ್ರಿಂದ ಅದ್ರದ್ದು ರಸ ಎಲ್ಲ ನೀಟಾಗಿ ಬಂದಿರುತ್ತೆ. ನೋಡಿ ಈ ಥರ ತೆಗ್ದಿದ್ದೀನಿ. ಇದನ್ನು ನಾವು ಇದು ಪ್ಯಾಕ್ ಆಗಿ ಕೂಡ ಯೂಸ್ ಮಾಡ್ಬೋದು ಕೂದಲಿಗೆ, ಇಲ್ಲ ಅಂದರೆ ಡಸ್ಟ್ ಆದರೂ ಮಾಡ್ಬೋದು, ಅಥವಾ ಪ್ಯಾಕಾಗಿ ಯೂಸ್ ಮಾಡಿದ್ರೆ ನಮಗೆ ಚೆನ್ನಾಗಿ ವರ್ಕ್ ಆಗುತ್ತೆ ಕೂಡ ಅದು. ನಾನಿವಾಗ ಒಂದು ಸ್ಟೋರ್ ಮಾಡೋ ಕಂಟೈನರಲ್ಲಿ ನಾನು ಒಂದು ಬಾಟಲ್ಗೆ ಹಾಕೋತಿದ್ದೀನಿ. ಇದನ್ನು ಮಕ್ಕಳಿರೋ ಕಾರಣಕ್ಕೆ ಬಾಟಲ್ಗೆ ಹಾಕೊಂಡು ಇಟ್ಬಿಡ್ತೀನಿ ನಾನು, ಮಕ್ಕಳು ಚೆಲ್ಬಿಡ್ತಾರೆ ಅಂತ. ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ಥರ ಈ ಆಯಿಲ್ನ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ. ನಿಮಗೆ ಯಾವುದೇ ಸಮಸ್ಯೆ ಇದ್ದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಅದ್ರ ಬಗ್ಗೆ ನಾನು ವಿಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ತಿಳ್ಕೊಂಬಿಟ್ಟು. ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್.